ನೀವು ಈ ಕಡೆ ಸುತ್ತಾಡ್ತಿರಲ್ಲ ಸರ್, ಈ ಸಂಸ್ಕೃತಿ ಹೆಂಗ್ ಕಾಣುತ್ತೆ ಸರ್ ಈ ಭಾಗದ ನೀವು ನೋಡ್ದಂಗೆ? ಸುಮಾರು ಇಲ್ಲಿ ಬುಡಕಟ್ಟು ಸಂಸ್ಕೃತಿನೇ ಇರೋದು. ಹಾಂ ಸರ್. ಅಂದ್ರೆ ಪರಿಸರ ಸ್ನೇಹಿ ಬದುಕಿ ಇವ್ರದ್ದು. ಈ ಕಡೆಗೆ ಆಧುನಿಕತೆಗೆ ಒಗ್ಕಣಲ್ಲ. ಅಂದ್ರೆ ಹೆಂಗೆ ಸರ್? ಅಂದ್ರೆ ಇಲ್ಲಿ ಸಹಜವಾಗಿ ಬದುಕ್ತೀವಿ ನಾವು, ಪ್ರಕೃತಿಗೆ ವಿಮುಖವಾಗಲ್ಲ ನಾವು. ಪ್ರಕೃತಿಗೆ ಮುಖ ಮಾಡಿ ಬದುಕ್ತಾರೆ ಎಲ್ಲರೂ. ಸೊ ಪ್ರಕೃತಿ ಮತ್ತು ಪರಿಸರ ಜೊತೆ ಬದುಕಿದ್ರೆ ಅದು ಒಂಥರ ಸಹಜ ಬದುಕು ಮತ್ತು ನೈಜ ಬದುಕು ಅದು. ನೀವು ಇದು ಈ ಕಡೆ ಎಲ್ಲ ಹೋಗಿರ್ತೀರಲ್ಲ, ಅಪ್ಪೆನಡಿ ಆ ಭಾಗದಲ್ಲಿ, ಅಲ್ಲಿ ಆದಿಮ ಸಂಸ್ಕೃತಿಯ ಕೆಲವು ನೆಲೆಗಳು ಇರ್ದಾವೆ, ಅದನ್ನು ನೀವು ನೋಡಿದಿರ ಅಂತ ಅನ್ಸುತ್ತೆ. ಅದಕ್ಕೂ ಮತ್ತೆ ಈಗಿನ ಬುಡಕಟ್ಟು ಸಂಸ್ಕೃತಿಗೆ ಏನಾದ್ರೂ ಲಿಂಕ್ ಅನ್ಸುತ್ತಾ ನಿಮ್ ನೋಡಿದಾಗ? ಅಂದ್ರೆ ಕಾಲಾಂತರದಲ್ಲಿ ಬದಲಾಗ್ತಾ ಇರ್ಬೋದು. ಮನುಷ್ಯನ ಒಂದು ವರ್ಷ ತಲೆಮಾರಿಂದ ಬದಲಾಗ್ತಾ ಇರುತ್ತೆ. ಬಟ್ ಇದು ಒಂದು ಆದಿಮ ನೆಲೆ ಏನಂತೂ ಖಂಡಿತ ಈ ಸ್ಥಾನ ಹೌದು. ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಸರ್? ಈಗ ರಾಮಸಾಗರ ದಾಟಿ ನೋಡಿದ್ರಲ್ಲ, ಇದು ಈ ದೇವಸ್ಥಾನ ಅಂದಂಗೆ ಕಾಣ್ತಿದ್ದಿಲ್ಲ, ಬಟ್ ಇವಾಗ ಒಳಗಡೆ ಬಂದಾಗ ಏನು ನಮಗೆ ಸುಮಾರು ಸತಿ ಅಡ್ಡಾಡಿನಿಲ್ಲ ನಾನು. ಈ ಅಡ್ಡಾಡಿದ ನಾನು ಇಲ್ಲಿರುವಂತ ಬುಡಕಟ್ಟು ಜನರದ್ದು ಏನಿದೆ ಅಲ್ಲ, ಅದೇ ಒಂದು ಮನೆ ಅನ್ಕೊಂಡಿದ್ದೆ ಇದನ್ನು ಸತಿಗೆ ನಾನು. ಬಟ್ ಇವತ್ತು ನನಗೆ ಗೊತ್ತಾಯ್ತು ಇದು ಒಂದು ಸಂಸ್ಕೃತಿಯ ಒಂದು ಭಾಗ ಅಂತ, ಸಂಸ್ಕೃತಿಯ ಹೃದಯ ಅಂತ ನನಗೆ ಗೊತ್ತಾಯ್ತು. ಇಲ್ಲಿಂದ ಇವ್ರದ್ದು ಪರಂಪರೆ, ಇವ್ರ ಸಂಸ್ಕೃತಿ ಒಂದು ಮೂಲ ಇದು ಅಂತ ಗೊತ್ತಾಯ್ತು ನನಗೆ. ನಿಮ್ಮ ಬರವಣಿಗೆಗಳಲ್ಲಿ ನಮ್ಮ ಭಾಗದ ಸಂಸ್ಕೃತಿಯನ್ನ ಸ್ವಲ್ಪ ನೀವು ರಿಫ್ಲೆಕ್ಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ. ನಿಮ್ಮ ಬರವಣಿಗೆಗಳಿಗೂ ಬಹಳಷ್ಟು ಜನಕ್ಕೆ ಒಂದು ಮೆಸೇಜ್ ಅನ್ನು ಕೊಟ್ಟಿದ್ದು ನಾವು ನೋಡಿದೀವಿ. ಹಾಗಾಗಿ ಈ ಬಗ್ಗೆ ನಮ್ಮ ರಾಮಸಾಗರ ಭೇಟಿ ಬಗ್ಗೆ ಕೂಡ ನೀವು ದಯವಿಟ್ಟು ಮುಂದಿನ ಲೇಖನದಲ್ಲಿ ಬರೀತೀರಂತ ಅನ್ಕೊಂಡಿದ್ದೀನಿ. ಖಂಡಿತ ಕುತೂಹಲ ಇದೆ. ಆಳೂರ್ಲಿದ್ದು ಇಲ್ಲಿಗೆ ಬಂದು ಸೇರ್ಕೊಂಡ್ರು ಸರ್. ರಾಮಸಾಗರ ಬಿಟ್ಟು ಎಲ್ಲೈತೆ? ಹಾಳೂರು ಎಲ್ಲೈತೆ? ಅದು ರೋಡ್ನಾಗ ಒಂದು ಅರ್ಧ ಕಿಲೋಮೀಟರ್ ಕೂಡ ಇಲ್ಲ. ಏನಾದ್ರು ಕುರುಹು ಇದಾವ ಅಲ್ಲಿ ಮನೆ? ಬೇಸ್ಮಠಮ್ಮ ನಿಮ್ಮೂರ್ ತರ ಪ್ರತಿ 10 ಹಳ್ಳಿಗೂ ಒಂದೆರಡು ಹಳೆ ಊರಿದಾವೆ. ಅಂದ್ರೆ ಇದು ಪ್ಲೇಗು ಆ ರೀತಿ ಬಂದಂತ ಸಂದರ್ಭದಲ್ಲಿ ವಲಸೆ ಬರ್ತಿದ್ರು, ಒಂದ್ ಕಡೆಯಿಂದ ಒಂದ್ ಕಡೆಗೆ ವಲಸೆ ಬಂದ್ಬಿಡ್ತಾರೆ. ಆ ರೀತಿ ಬಂದಿರತಕ್ಕಂಥದ್ದು ಒಂದು ವಿಚಾರ ಗೊತ್ತಿರಬೇಕು. ಪ್ರತಿ 10 ಹಳ್ಳಿಗೆ 15 ಹಳ್ಳಿಗೆ ಒಂದು ಹಳೆ ಊರು, ಹೊಸ ಊರಿದೆ. ಈಗ ಗೌರ್ ಸಮುದ್ರ, ನಾಯಕನಹಟ್ಟಿ, ಇಲ್ಲಿ ಆಕ್ನೂರ್ ಹತ್ರ ನೀವು ಕೇಳ್ಬೇಕು, ಅಲ್ಲಿ ಹೊರಮಠ ಒಳಮಠ ಅಂತಿದೆ. ಹೊರಮಠ ಒಳಮಠ. ಹೊರಮಠ ಅನ್ನುವಂಥದ್ದು ಇತ್ತೀಚೆಗೆ ಆಗಿರೋದು. ಒಳಮಠ ತುಂಬಾ ಪ್ರಾಚೀನ ಕಾಲದ್ದು. ಈ ಆಕ್ನೂರಲ್ಲಿ ಸಹಿತ ಒಳಮಠ ಹೊರಮಠ. ಅಲ್ಲಿ ಒಳಮಠ ಅನ್ನುವಂಥದ್ದು ತುಂಬಾ ಹಳೆಯ ಕಾಲದ ಊರು. ಅಲ್ಲೆಲ್ಲ ಬಸವನ ಶಿಲ್ಪಗಳು, ಗಣಪತಿ ಶಿಲ್ಪಗಳು ಹಿಂಗೆಲ್ಲ ಇದಾವ ಹೊಲ ತುಂಬ ಇಲ್ಲ. ಅದು ಈಗ ಇವತ್ತು ವ್ಯವಸ್ಥೆಗೆ ಒಳಪಡಿಸಿದಾರೆ. ಆಳೂರ ನಾಶ ಇದು ಈಗ ಗೊತ್ತು. ಹೌದಾ? 90 ವರ್ಷ ಆಗೈತಂತ ಈ ಗೊಳ ಹಾಕಿ. 90 ವರ್ಷ ಗಳ ಹಾಕಿ ನಮ್ಮಪ್ಪ ಆಗಲ ಸತ್ತೋದ. ಆ ವಜ್ಜಗೆ 90 ವರ್ಷ ಆಯ್ತು. ಆ ವಜ್ಜ ಆ ಹುಡುಗಾಗಲದ ಅವ್ರ ತಾತನಾರ್ ಹಾಕಿದ್ರಂತೆ. ಕಲ್ಲು ಕೂಡ ಬಿದ್ದಿಲ್ಲ ನೋಡಿ. ಆದ್ರೂ ಕೂಡ ಇದು ಬಾಗಿಲು ಗೀಗಲ್ ಇಲ್ಲ, ಬಾಗಿಲು ಇಲ್ಲ. ನೀವು ಹೆಂಗ್ ಸಂರಕ್ಷಣೆ ಮಾಡ್ತೀರಿ ಇದನ್ನ? ಹಿಂಗೆ ಇದೇ ರೀತಿ ಮಾಡ್ತಾರೆ. ಬಾದೆ ಹುಲ್ಲು ಮತ್ತೆ ಬಾದಿ ಹುಲ್ಲು ಒದಿಸಿ ಮತ್ತೆ ನಾವು ಸುಣ್ಣಗೋಣ ಏನು ಬಳಿಯಲ್ಲ, ಮಣ್ಣ. ಬಾದೆ ಹುಲ್ಲು ಹಾಕ್ತಿರಲ್ಲ, ಎಷ್ಟು ವರ್ಷ ಬರುತ್ತೆ ಇದು? ಅದು ಒಂದ್ 3 ವರ್ಷ ಆದ್ರೆ ಬರುತ್ತೆ ಸರ್. ಮತ್ತೆ ಪೂರ್ತಿ ತೆಗೆದು ಹಾಕ್ತೀರಾ? ಇನ್ನೇ ಒಂದಟ್ಟು ಓದಿಸೋದು. ಈ ದಿನ ಏನ್ ಮಾಡ್ತೀರಿ? ಬೆಳಿಗ್ಗೆ ಬಂದು ಇಲ್ಲಿ ಪೂಜೆ ಮಾಡೋದು, ಸೋಮವಾರ ಕಂಡೀಷನ್ ಪೂಜೆ. ಬೆಳಿಗ್ಗೆ ಪೂಜೆ ಮಾಡೋದು, ಹೋಗೋದು, ಕೆಲ್ಸಕ್ಕೆ ಹೋಗೋದು. ಒಟ್ಟು ವಾರ ನೀವೇ ನೇಮಕ ಆಗಿರೋದು? ನಾವು. ಜಾತ್ರೆ ಇದು ಜನವರಿ ಫೆಬ್ರವರಿ ಆದ್ಮೇಲೆ ಎಲ್ಲ ಜಾತ್ರೆಗಳೆಲ್ಲ ಒಂದೇಟ್ ಆಗ್ತವೆ. ವರ್ಷಕ್ಕೊಂದ್ಸತಿ ಜಾತ್ರೆ? ಒಂದು ವರ್ಷ ವಿಜ್ಞಾನ ಮಾಡ್ತೇವೆ ಸರ್. ವಿಜ್ಞಾನ ಮಾಡಿ ಎತ್ತುಗಳು, ದೇವ್ರ ಎತ್ತುಗಳು ಬಂದು ಅದನ್ನ ಅದೇನ್ ಮಾಡ್ತೀವಿ, ಕಾರ್ಯ ಮಾಡ್ತೀವಿ. ಇದು ಸ್ವಾರಿಗಳು ಏನೋ ಸ್ವಾರಿ ಅದು ಎಂದ್ಲು ಸ್ವಾರಿಗಳು. ಎಷ್ಟು ವರ್ಷದಿಂದಲೂ ಅವು ಇವಾಗ ಸ್ವಾರಿಗಳು ಒಂದು 60 ವರ್ಷ. ಏನಕ್ಕೋಸ್ಕರ ಅದು? ಅವು ಮತ್ತೆ ಇಂದ್ಲ ಕಾಲರ್ ಅವನಂತ ಸ್ವಾರಿಗಳು. ಕಾಳು ಕಡಿ ಇದ್ರ ಕಾಳು ಹೋಯ್ತಿದ್ರು. ಇದ್ರ ವಾಡ್ಯವಿದೆ ಮತ್ತೆ ಅಲ್ಲಿ ಒಯ್ದು ಇಲ್ಲಿ ಇಲ್ಲಿ ಒಯ್ಯದ ಅಲ್ಲಿ ಹಾಕಿ ಇಲ್ಲಿ ತಕೊಳ್ಳೋದು. ಇಲ್ಲಿ ಅಂದ್ರೆ ಅವು ಅದರ ಫಲವತಿ ಅಂದ್ರೆ ಗುಣಮಟ್ಟ, ಆಹಾರ ಸಂರಕ್ಷಣೆ ವಿಧಾನ, ಆಹಾರ ಕೆಡದಂತ ವಿಧಾನ. ಇದು ಕೂಡ ಹೌದಾ? ಮತ್ತೆ ಇದು ಐತಲ್ಲ ಅಗೆವು ನೋಡ್ರಿ, ಅಗೆವು ನೋಡ್ರಿ ಏನಿದು? ಕಾಲದ್ದು ನಾವು ಅಲ್ಲಿ ಒಂದು ಗುಂಪಿದೆ, ಅಲ್ಲಿಂದ ಈ ಕಡೆ ಆಗ್ಲಿ ಬಂದಿದ್ದಾರೆ. ಒಟ್ಟು ಇದೇ ಜೀವಕಾಳ.
ಈ ಮಣ್ಣಾಗ್ಲಿ ಕಲ್ಲಾಗ್ಲಿ ಈ ಕಟ್ಟಿಗೆ ಎಲ್ಲ ಸಹಜವಾಗಿ ಇಲ್ಲಿ ನಮ್ಮ ಪ್ರಕೃತಿ ಸಿಗುವಂತದನ್ನ ನ್ಯಾಚುರಲ್ ಆಗಿ ಇದು ನೋಡ್ರಿ, ಚಳಿಗಾಲಕ್ಕೆ ಬೆಚ್ಚಗಿರುತ್ತೆ, ಬೇಸಿಗೆಗಾಲಕ್ಕೆ ತಂಪಿರುತ್ತೆ, ಒಟ್ಟು ಎಲ್ಲದಕ್ಕೂ ಸುಧಾರಿಸುತ್ತಿದೆ. ಏನು ಒಟ್ಟು ನಾವೀಗ ಇದನ್ನ ಫಾರಿನ್ ಜನ ಹಂಪಿಯಲ್ಲಿ ಒಂದು ಕಲ್ಚರ್ ಆಗಿ ಮಾರ್ಪಡಿಸ್ಕೊಂಡಿದ್ದಾರೆ ಇದನ್ನೇ, ಆದ್ರೆ ಇದು ಸಹಜವಾಗಿ ಯಾವ ಕಾಲಕ್ಕೂ ಶಾಶ್ವತ ಇದು. ಬುಡಕಟ್ಟುಗಳ ಜನ ಅಟ್ಟಿಕಾರ ದನಕಾರ ಆಗಿದ್ರು, ಗುಡಿಸು ಸಂಸ್ಕೃತಿ ಇದೆ ಅನ್ನೋ ಕಾರಣಕ್ಕೆ ಇದೊಂದು ಬೆಸ್ಟ್ ಉದಾಹರಣೆ. ಅವರು ನೋಡಿ, ಆಮೇಲೆ ಸಗಣಿ ನೀರು ಹಾಕ್ತಿದ್ರು, ಸಿಮೆಂಟ್ ಅಮೀರಣ್ಣ ದಡ್ಡ ಕಾಮನಾಯಕ ದಡ್ಡ ಸೂರ್ಯನಾಯಕ ಅವರು ಗದರ್ಪಾಲ್ ಆಯ್ಕೆ 4 ಜನ ಅಣ್ಣ ತಮ್ಮಡವರು. ನಿನ್ ಚರಿತ್ರೆ ಹೇಳಿದ್ರಲ್ಲ, ದೊಡ್ಡ ಸೂರ್ಯನಾಯಕ ದೊಡ್ಡ ಆತ. ದೊಡ್ಡ ಸೂರ್ಯನಾಯಕ ಅಂದ್ರೆ ಇವತ್ತಿಗೂ ಬುಡಕಟ್ಟು ಸಂಸ್ಕೃತಿ ಹಂಗೆ ಮುಂದುವರಿತಾ ಹೋಗ್ತದೆ, ಆಧುನಿಕತೆ ಟಚ್ ಇದ್ರು ಕೂಡ. ಸಗಣಿ ನೀರು ಹೇಳ್ತೀನಿ ಬರ್ರಿ, ಇಲ್ಲಿ ಬರ್ರಿ. ಆ ಕ್ಷಣಕ್ಕೆ ನಾವು ಈ ಆಹಾರ ಕಾಳು ಧಾನ್ಯಗಳನ್ನ ಹಾಕಬಹುದು, ಈ ಅಲಸಂದೆ, ತೊಗರಿ, ಸಜ್ಜೆ ಈ ತೊಳೆದು ಹಾಕ್ಬೋದು, ಏನಾಗಲ್ಲ. ಅವು ಪಾಡಿಗೆ ಅವು ಆರಾಕ ಸುಲಭ. ಆಮೇಲೆ ನೋಡ್ರಿ, ನಾವು ಈ ಸಗಣಿ ನೀರು ಸಂಬಂಧಪಟ್ಟಂತೆ ಈ ಕೊರೋನಾ ಟೈಮಲ್ಲಿ ಸಗಣಿ ನೀರು ಹಾಕ್ರಿ ಅಂತಂದು ಬಂದ್ ವಿಚಾರ. ಕೊರೋನಾ ಟೈಮಲ್ಲಿ ಅಂದ್ರೆ ಶುದ್ಧೀಕರಿಸ್ಬೇಕು ಅಂತ ಹೇಳ್ತಾರೆ ನೋಡಿ. ನಾವು ಈಗ ನೀರಾಕಿ ತೊಳಿತೀವಿ, ಆದ್ರೆ ಸಗಣಿ ನೀರು ಹಾಕ್ಬಿಟ್ರೆ ಅದೆಲ್ಲ ಕ್ಲೀನ್ ಆಗುತ್ತೆ, ರೋಗ ರುಜಿನಗಳು ಬರಲ್ಲ. ಯಾರ ಸಾವಾದ ನಂತರ, ಮಡಿ ಮೈಲಿಗಾದ ನಂತರ ಆದ್ರೂ ಕೂಡ ಸಗಣಿ ನೀರನ್ನ ಅಂದ್ರೆ ಈಗ ಏನಾದ್ರು ಶುದ್ಧೀಕರಣ ಮಾಡ್ಬೇಕು, ಸಗಣಿ ನೀರು ಹಾಕಿದ್ರೆ ಒಟ್ಟು ಇದಾಗುತ್ತೆ ಅನ್ನುವಂಥದ್ದು. ಬೇಕಾದ್ರೆ ಸಗಣಿ ನೀರಿನ ಅಥವಾ ಈ ಸಿಮೆಂಟ್ ತಾರ್ ರಸ್ತೆಯಲ್ಲಿ ಹಾಕ್ರೆ ಅದು ಕೀಳುತ್ತದೆ, ಅಷ್ಟೊಂದು ಪವರ್ ಇರುತ್ತೆ. ನೀವು ಸಗಣಿ ನೀರು ವಿಚಾರ ಒಂದು ವಿಚಾರ ಕೇಳಿರ್ಬೇಕಣ್ಣ. ಇಲ್ಲಿ ಒಬ್ಬ ವಿಜಯನಗರ ಸಾಮ್ರಾಜ್ಯಕ್ಕಿಂತ ಪೂರ್ವದಲ್ಲಿ ಅಕ್ಕಬುಕ್ಕರ್ ಅಂತ ಏನಿದ್ರಲ್ಲ, ಅವ್ರ ಅಕ್ಕಬುಕ್ಕರ್ನ ಬಂದೇ ಹಂಪಿಯಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡಿ ಅಂತ ಹೇಳ್ತಾರಲ್ಲ. ಕಂಪಿಲಿ ಸಾಮ್ರಾಜ್ಯ, ಕಂಪಿಲಿ ರಾಯ, ಕಂಪಿಲಿ ಮುಹಮ್ಮದ್ ಸಿಂಗ ರಾಯ, ಕಂಪ್ಲಿ ರಾಯ, ಅವ್ರ ಮಗ ಕುಮಾರ ರಾಮ ಅಂತ ಬರ್ತಾರೆ ನೋಡ್ರಿ. ಕಂಪ್ಲಿ ರಾಯನ ಕಾಲಕ್ಕೆ ಒಂದು ಸಗಣಿ ನೀರು ವಿಚಾರ, ಒಂದು ಐತಿಹ್ಯ, ಒಂದು ಕಟ್ಟುಕಥೆ ಪುರಾಣ ಅಂತ ಏನೈತಲ್ಲ, ಅದು ನಿಮ್ಗೆ ಹೇಳಬೇಕಾಗಿದೆ ನೋಡ್ರಿ. ಮುಖ್ಯವಾಗಿ ಅಲ್ಲಿ ಜೈನರ ಆಸ್ಥಾನ ಆಗಿತ್ತು. ಅದು ಕಂಪ್ಲಿ ಸಾಮ್ರಾಜ್ಯ ಪ್ರದೇಶ ಏನಿದೆಯಲ್ಲ, ಅದು ಜೈನರ ಆಸ್ಥಾನ ಆಗಿತ್ತು. ಇವರು ಕಂಪ್ಲಿ ರಾಯ ಹೀಗೆ ಒಂದು ಬರ್ತಾರೆ ಹಿಂಗೆ ಸುಮ್ಮನೆ ಬಂದಾಗ, ಅವರು ಪ್ರವೇಶ ಆದ್ಮೇಲೆ ಏನಾಗ್ತಾರೆ, ನೀವು ಬೇಟೆಗಾರ ಬಂದಿದ್ದಕ್ಕೆ ನಮ್ಮ ಆಸ್ಥಾನ ಕೆಟ್ಟೋಯ್ತು, ಮಡಿ ಮೈಲಿಗೆ ಆಯ್ತು, ಒಟ್ಟು ಅದು ಶುದ್ಧೀಕರಿಸ್ಬೇಕಂತ ಸಗಣಿ ನೀರು ಹಾಕ್ತಾರೆ. ಸಗಣಿ ನೀರು ಹಾಕಿ ಶುದ್ಧೀಕರಿಸ್ತಾರೆ. ಅಂದ್ರೆ ಗೊತ್ತಾಗತ್ತೆ ಇದು ಅವ್ರ ಸಸ್ಯಾಹಾರಿಗಳು, ಇವ್ರು ಮಾಂಸಾಹಾರಿಗಳು. ನಮ್ಗೆ ಮಡಿ ಮೈಲಿಗೆ ಆಯ್ತಲ್ಲ ಅನ್ನೋ ಕಾರಣಕ್ಕಾಗಿ ಸಗಣಿ ನೀರಾಗ ಶುದ್ಧೀಕರಿಸ್ತಾರೆ ಅನ್ನುವಂಥ ವಿಚಾರ ಕಾಣ್ಬೋದು. ನೀವು ಬೇಕಾದ್ರೆ ಅಲ್ಲಿ ಹೋದ್ರೆ ನೀವು ಕಾಣ್ಬೋದು ಅಣ್ಣ, ನೋಡ್ಬೋದು. ಅಲ್ಲಿ ಜೈನರ ಇವು ಇದಾವೆ, ಮೂರ್ತಿ ಶಿಲ್ಪಗಳೆಲ್ಲ ಇದಾವೆ ಅಲ್ಲೆಲ್ಲ ಕಂಪ್ಲಿ ಸಾಮ್ರಾಜ್ಯದಲ್ಲಿ, ಆಸ್ಥಾನದಲ್ಲಿ, ಕುಮ್ಮಟದುರ್ಗದಲ್ಲಿ. ನಾಗರಿಕತೆಯ ಜಂಜಾಟದಿಂದ ಬಹುದೂರ ಹಚ್ಚ ಹಸುರಿನ ಕುರುಚಲು ಕಾಡುಗಳ ಮಡಿಲಲ್ಲಿ ಅಡಗಿದೆ ಒಂದು ವಿಸ್ಮಯಕಾರಿ ಜಗತ್ತು. ಇಲ್ಲಿ ಬುಡಕಟ್ಟು ಜನರಿಗೆ ಪಶುಪಾಲನೆ ಒಂದು ವೃತ್ತಿಯಲ್ಲ, ಅದು ಅವರ ಉಸಿರು. ಕಾಡಿನ ಮೌನವೇ ಇವರ ಭಾಷೆ, ನಿಸರ್ಗವೇ ಇವರ ದೇವಾಲಯ. ಆದರೆ ಈ ತಾಣದ ನಿಜವಾದ ರಹಸ್ಯ ಅಡಗಿರುವುದು ಇವರ ವಿಶಿಷ್ಟ ಆರಾಧನೆಯಲ್ಲಿ. ತಮ್ಮ ಹಿರಿಯರು ಪೂರ್ವಜರು ಬಳಸಿದ ಆ ಹಳೆಯ ಬೆತ್ತದ ಕೋಲುಗಳು, ಮಣ್ಣಿನ ತಟ್ಟೆ ಮಡಿಕೆಗಳು ಮತ್ತು ಬೇಟೆಯ ಆಯುಧಗಳೇ ಇವರಿಗೆ ಸಾಕ್ಷಾತ್ ದೈವ ಸ್ವರೂಪ. ಆ ನಿರ್ಜೀವ ವಸ್ತುಗಳಲ್ಲಿ ತಮ್ಮ ಹಿರಿಯರ ಪ್ರಾಣಶಕ್ತಿಯನ್ನು ಕಾಣುವ ಇವರ ಭಕ್ತಿ ಆಧುನಿಕ ಜಗತ್ತಿನ ನಮಗೆ ಒಂದು ಸೂಜಿಗವೇ ಸರಿ. ಆ ಪ್ರತಿಯೊಂದು ಮಡಿಕೆಯು ಒಂದೊಂದು ಕಥೆಯನ್ನು ಹೇಳುತ್ತದೆ, ಪ್ರತಿಯೊಂದು ಆಯುಧವು ರಕ್ಷಣೆಯ ಭರವಸೆ ನೀಡುತ್ತದೆ. ನಮ್ಮ ಬದುಕಿನ ಕೃತಕ ರೀತಿಯನ್ನು ಮರೆತು ಒಮ್ಮೆ ಈ ಮಣ್ಣಿನ ಸೊಗಡನ್ನು ಆಸ್ವಾದಿಸಲೇಬೇಕು. ಹಿರಿಯರನ್ನೇ ದೇವರಾಗಿಸಿದ ಆ ಪವಿತ್ರ ಭಾವನೆಯನ್ನು ಕಣ್ಣಾರೆ ಕಂಡು ಪುನೀತರಾಗಬೇಕು. ಹಾಗಾದರೆ ಈ ನಿಗೂಢ ಹಾಗೂ ಸುಂದರ ತಾಣಕ್ಕೆ ನೀವು ಒಮ್ಮೆ ಭೇಟಿ ನೀಡಲೇಬೇಕು. ಇಲ್ಲಿನ ಗಾಳಿಯಲ್ಲಿರುವ ಪೂರ್ವಜರ ಆಶೀರ್ವಾದ ಮತ್ತು ಕುರುಚಲು ಕಾಡಿನ ನಿಶ್ಶಬ್ದ ನಿಮ್ಮ ಮನಸ್ಸಿಗೆ ಅತೀವ ಶಾಂತಿಯನ್ನು ನೀಡಬಹುದು. ಬನ್ನಿ, ಪ್ರಕೃತಿಯ ಮಡಿಲಲ್ಲಿ ಅಡಗಿರುವ ಈ ಜೀವಂತ ಇತಿಹಾಸವು ನಿಮಗಾಗಿ ಕಾಯುತ್ತಿದೆ. ಮತ್ತೆ ಭೇಟಿಯಾಗೋಣ. ನಿಮ್ಮ ಮೊಹಮ್ಮದ್ ಅಮೀರ್ ಹಮ್ಜಾ.